ನಾವು 25 ಒಳಗಡೆ ಇದ್ರೆ ಅವ್ರದ್ದು 56% ಇದೆ. ಈ ಮಸ್ಟ್ ಆಸ್ಕ್ ನಿರ್ಮಲಾ ಸೀತಾರಾಮನ್ ಕೇಳ್ಬೇಕು, ಯಾಕಪ್ಪ ಇಷ್ಟ ಆಗೋಯ್ತು ಸಾಲ ಅಂತ ಕೇಳ್ಬೇಕಲ್ವಾ? ಅದು ಬಿಟ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ನಾವು ವಿತ್ ಇನ್ ದಿ ಪ್ಯಾರಾಮೀಟರ್ಸ್ ಒಳಗಡೆನೆ ಇದ್ರು ಕೂಡ ಕೇಳ್ತಾ ಇಲ್ಲಿ ಸಾಲ ಹೆಚ್ಚಾಗೋಯ್ತು ಅಂತ ಹೇಳೋದಿದೆಯಲ್ಲ, ಅದು ಒಂದು ಅವರಿಗೆ ಈ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ, ಅಥವಾ ಗೊತ್ತಿದ್ದು ರಾಜಕೀಯವಾಗಿ ಮಾತಾಡ್ತಾ ಇರ್ಬೋದು. ಕೇಂದ್ರ ಸರ್ಕಾರದ ಸ್ವಲ್ಪ ಹೊಣೆಗಾರಿಕೆಗಳು ಎಷ್ಟಿದಾವೆ, ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಮ್ದು ರಾಜಸ್ವ ಕೊರತೆ ಕಡಿಮೆ ಆಗಿದೆ. ಈಗ ಹೋದ ವರ್ಷ ಈ ವರ್ಷ 0.96% ಇತ್ತು, 1% ಗಿಂತ ಕಡಿಮೆ 0.96% ಇತ್ತು. ಅಂದ್ರೆ ಮುಂದಿನ ವರ್ಷ 0.63% ಆಗಿದೆ. ಆಮೇಲೆ GSDP ಎಷ್ಟಾಗಿದೆ ಅಂತಂದ್ರೆ, GSDP ಕರ್ನಾಟಕದ GSDP ಗೊತ್ತಾ ನಿಮ್ಗೆ? ಸುಮಾರು ಕಳೆದ ವರ್ಷ 28,61,929 ಕೋಟಿ ಇತ್ತು. 28,61,929 ಕೋಟಿ ಇತ್ತು. ಈ ವರ್ಷ 30,70,103 ಕೋಟಿ ಆಗಿದೆ. ಇದರಲ್ಲಿ 25% ನಾವು ಸಾಲ ತಗೋಬೇಕಾಗಿರೋದು. 30,70,103 ಕೋಟಿ. ಸೊ ನಾವು ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡಿದ್ದೀವಿ. ಜೊತೆಗೆ ಬಡವರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ರೈತರಿಗೆ, ದುರ್ಬಲ ವರ್ಗದವರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ, ಮೈನಾರಿಟಿ ಅಲ್ಪಸಂಖ್ಯಾತರಿಗೆ, ಇವ್ರಿಗೆಲ್ಲರಿಗೂ ಕೂಡ ಅವರ ಆರ್ಥಿಕ ಬೆಳವಣಿಗೆಗೆ, ಅವರಿಗೆ ಆರ್ಥಿಕವಾಗಿ ಶಕ್ತಿ ಕೊಡ್ಲಿಕ್ಕೆ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿದೆ. ಆಮೇಲೆ ಈ ವರ್ಷ 50 ಲಕ್ಷ ಕೋಟಿ ಅಲ್ಲ, 15 ಲಕ್ಷ 60 ಅಲ್ಲಲ್ಲ, ಸರಿ, ಅವ್ರ ಬಜೆಟ್ ಇರೋದು 50 ಲಕ್ಷ ಕೋಟಿ. 50 ಲಕ್ಷ ಕೋಟಿದಲ್ಲಿ 15.66 ಲಕ್ಷ ಕೋಟಿ ಸಾಲ. ಕೇಂದ್ರ ಸರ್ಕಾರ 15.66 ಲಕ್ಷ ಕೋಟಿ ಸಾಲ, 12.5 ಲಕ್ಷ ಕೋಟಿ ವಾಪಸ್ ರೀಪೇಮೆಂಟ್ ಗೊತ್ತಾಯ್ತಲ್ಲ. ಸೊ ಅದರಿಂದ ಅವರು 56% ಸಾಲ ತಗೊಂಡಿದ್ದಾರೆ, ನಾವು 2.95 ಸಾಲ ತಗೊಂಡಿದ್ದೀವಿ. ಸೊ ವಿ ಆರ್ ವಿತ್ ಇನ್ ದಿ ಪ್ಯಾರಾಮೀಟರ್ಸ್ ಆಫ್ ದಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ಯು ಆರ್ ನಾಟ್ ರಾಜ್ಯ ಏನಾಯ್ತಿತ್ತು, ಗ್ಯಾರಂಟಿ ಯೋಜನೆಗಳು ಮಾಡಿದಾಗ ಇವರೇ ಹೇಳಿದ್ರು, ಬಿಜೆಪಿಯವರು, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ದಿವಾಳಿ ಆಗಿದೆಯಾ? ದಿವಾಳಿ ಅನ್ನೋದಕ್ಕೆ ಪದ ಅರ್ಥ ಗೊತ್ತಾ ಅವ್ರಿಗೆ? ನಾವು ಆರ್ಥಿಕವಾಗಿ ಸದೃಢವಾಗಿದ್ದೀವಿ, ಜೊತೆಗೆ ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಂಡಿದ್ದೀವಿ, ಜೊತೆಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ ಹೇಳಿರ್ತಕ್ಕಂಥ ಮಾನದಂಡಗಳಿಗೆ ಅನುಗುಣವಾಗಿ ಕೂಡ ಇದ್ದೀವಿ.